ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿರುವಂತಹ ಅರಣ್ಯ ಪ್ರದೇಶಗಳಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತಾ ಇದೆ. ಇದೇ ನಿಟ್ಟಿನಲ್ಲಿ ಕೂಡ ಇದೀಗ ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 5 ಹುಲಿಗಳು ಸಾವನ್ನಪ್ಪಿರುವಂಥದ್ದು. ಇದೀಗ ಒಂದು ರೀತಿಯಾಗಿ ಗಂಭೀರವಾದಂಥ ವಿಚಾರವೂ ಕೂಡ ಇದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಖ್ಯಾತ ವನ್ಯಜೀವಿ ತಜ್ಞರು ಕೂಡ ನಮ್ಮೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇದೀಗ 5 ಹುಲಿಗಳು ಸಾವನ್ನಪ್ಪಿದೆ. ಮೊದಲನೇದಾಗಿ ನೀವು ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೊದಲನೇದಾಗಿ ಇದು ಸಹಜವಾಗಿ ಒಂದು ದುರದೃಷ್ಟವಾದ ಘಟನೆ. ಇದು ಇಂಥವು ಆಗಬಾರ್ದು. ಈಗ ಆಗಿರೋ ಸಮಯದಲ್ಲಿ ಯಾಕೆ ಹಿಂಗಾಗಿದೆ, ನಮ್ಮಲ್ಲಿ ಏನು ತಪ್ಪಾಗಿದೆ, ನಾವೇನು ಮಾಡಬೇಕು, ಈ ಥರದ್ದು ಮತ್ತೆ ಇದು ಪುನರಾವರ್ತನೆ ಆಗದೇ ಇರೋ ರೀತಿ ಏನು ಮಾಡಬೇಕು ಅನ್ನೋದಕ್ಕೆ ಇದೊಂದು ಏನು ನಾವು ಎಚ್ಚರಿಕೆ ಕೊಡುವಂಥ ಒಂದು ಸಂದರ್ಭ ಅಂತ, ಒಂದು ಇನ್ಸಿಡೆಂಟ್ ಘಟನೆ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಒಂದು ಕಾಡೊಳಗಡೆ ಅಷ್ಟೊಂದು ಹಳ್ಳಿಗಳಿದೆ. ಈಗ ನಾವೇನೀಗ ಸತ್ತಿದ್ದಲ್ಲ, ಭಾಳ ಜನ ವಾಸ ಮಾಡ್ತಾರೆ, ಒಳಗಡೆನೇ ಇದ್ದಾರೆ. ಕಾಡು, ಪ್ರಾಣಿಗಳು, ಜನ ಎಲ್ಲ ಇರೋದಿದ್ದಲ್ಲ, ಅದು ಭಾಳ ಕಷ್ಟ. ಯಾಕಂದರೆ ಇಡೀ ಒಂದು ಜೀವ ಪರಿಸರ ಅಂತ ನಾವು ಹೇಳ್ತೀವಿ, ಇಕೋಸಿಸ್ಟಮ್ ಅಂತ. ಜೀವ ಪರಿಸರದ ಮೇಲೆ ಈಗ ಅಷ್ಟೊಂದು ಜನ ಇದ್ದಾಗ, ಹಳ್ಳಿಗಳಿದ್ದಾಗ ಒಂದಲ್ಲ ಒಂದು ರೀತಿ ಪರಿಣಾಮ ಬೀರುತ್ತೆ. ಅಂದರೆ ಕಾಡು ಅದೊಂದು ಗುಣಮಟ್ಟ ಕಳ್ಕೊಬೋದು. ಯಾಕಂದರೆ ಮನುಷ್ಯ ಈಗ ಅವನಿಗೆ ಯಾವುದೋ ಕೆಲವು ಸೌದೆ ಬೇಕಾಗಿರುತ್ತೆ, ಕೆಲವು ಮರ ಬೇಕಾಗಿರುತ್ತೆ, ಕೆಲವು ಸೊಪ್ಪು ಬೇಕಾಗಿರುತ್ತೆ. ಇದು ಒಂದು ಇಡೀ ಒಂದು ಇದನ್ನು ಏನು ಒಂದು ಬ್ಯಾಲೆನ್ಸನ್ನು ತಪ್ಪು ಮಾಡುತ್ತೆ. ಕಾಡಿಗೆ ಬೇಕಾಗಿ ಒಂದು ಸಂಯೋಜನೆನ ಅದು ಹಾಳು ಮಾಡುತ್ತೆ. ಸೊ ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ನೋಡಿ, ಈಗ ಈ ಹುಲಿ ಸತ್ತಿದೆ ಅಲ್ಲ, ಯಾರೋ ವಿಷ ಹಾಕಿ ಸಾಧಿಸಿದ್ದಾರೆ. ಅದರಲ್ಲಿ ಏನು ಎರಡನೇ ಸಂಶಯ ಇಲ್ಲ. ಅದರೊಳಗೆ ಭಾಳ ಸುಲಭವಾಗಿ ನಾವು ತೀರ್ಮಾನ ಮಾಡ್ಬೋದು. ಇದು ಈಗ ಅವನ ಕಡೆಯಿಂದ ಯಾರು ಈ ವಿಷ ಹಾಕಿರೋನು ಇರ್ಬೋದು ಅಥವಾ ಕಳ್ಕೊಂಡಿರೋನು ಇರ್ಬೋದು, ಅವನ ಕಡೆಯಿಂದನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಸಿಟಿಲಿ ಕೂತ್ಕೊಂಡು ಈ ಥರ ಹಂಗೆ ಮಾಡಬೇಕು, ಅವರಿಗೆಲ್ಲ ಜೈಲಿಗೆ ಹಾಕಬೇಕು ಅನ್ನೋದು ಪರಿಹಾರ ಅಲ್ಲ. ಈಗ ಅಲ್ಲಿ ಜನ ಈಗ ದನ ಕಳ್ಕೊಂಡಿರ್ತಾರೆ, ಅವನು ಒಂದ್ರ ಮೇಲೆ ಬದುಕ್ತಾ ಇರ್ತಾನೆ ಪಾಪ, ಏನೋ ಹಾಲು ಮಾರ್ಕೊಂಡು. ಅವರಿಗೆ ಒಂದೇ ಸತಿ ಏನು ನಿಮಗೆಲ್ಲ ಜೀವನನೇ ಮುಗಿದೋಯ್ತು ಅಂತ ಅನ್ಸ್ಬಿಟ್ಟಿರುತ್ತೆ. ಸೊ ಆ ಪರಿಸ್ಥಿತಿಯಲ್ಲಿ ಈ ಥರ ಅವ್ರು ವಿಷ ಹಾಕಿ ಇವೆಲ್ಲ ಮಾಡ್ಬೋದು, ಖಂಡಿತವಾಗ್ಲೂ ನನಗನ್ಸೋದು. ಸೊ ಇಲ್ಲಿ ಏನು ನಾವು ಎಡುತ್ತಾ ಇದ್ದೀವಿ ಅಂತಂದರೆ, ಸರ್ಕಾರದ ಕೆಲವು ಶಿಷ್ಟಾಚಾರಗಳಿರ್ತವೆ. ಈಗ ಅವನು ಕಳ್ಕೊಂಡಿದ್ದಾನೆ, ಅದು ಬಹುಶಃ ನನಗೆ ಗೊತ್ತಿಲ್ಲ, ಒಂದು 50,000 ರೂಪಾಯಿ ಅಂತ ಇಟ್ಕೊಳ್ಳೋಣ ಆ ದನದ ಬೆಲೆ. ಸರ್ಕಾರ ಏನು ಮಾಡ್ಬೋದು, ಈ ಥರ ಘಟನೆಗಳು ನಡೆದಾಗ ಅದಕ್ಕೆ ಮ್ಯಾನೇಜರ್ಸ್ ಇರ್ತಾರಲ್ಲ, DFO ಇರ್ಬೋದು, CF ಇರ್ಬೋದು, ಅವರಿಗೆ ಒಂದು ಪವರ್ ಕೊಡಬೇಕು. ಪವರ್ ಅಂದರೆ ಒಂದು ಸ್ವಲ್ಪ ದುಡ್ಡು ಇಡಬೇಕು. ಅದಕ್ಕೇ ಒಂದು 25 ಲಕ್ಷ ಇಟ್ಬಿಟ್ಟು ಕುರಿ ಮೇಕೆ ಏನು ಅದನ್ನು ಮಾರ್ಕೆಟಲ್ಲಿ ಅದಕ್ಕೆ ಏನು ಬೆಲೆ ಬರುತ್ತೆ ಅದ್ರ ಮೇಲೆ ಅವರಿಗೆ ಇನ್ನೂ 25% ಎಕ್ಸ್ಟ್ರಾ ಕೊಡಲಿ. ಈಗ 50,000 ರೂಪಾಯಿ ದನಕ್ಕೆ 75,000 ಕೊಡಲಿ. ಅವಾಗ ಯಾರು ಈ ಥರದ್ದು ಹೋಗಲ್ಲ, ಬಂದು ರಿಪೋರ್ಟ್ ಮಾಡ್ತಾರೆ. ಆದರೆ ಆ ಕೊಡೋ ದುಡ್ಡಿದೆ ಅಲ್ಲ, ನನ್ನ ಲೆಕ್ಕ ಒಂದು 24 ತಾಸಲ್ಲಿ ಅವ್ರ ಮನೆ ತಲುಪಬೇಕು. ಯಾಕಂದರೆ ನಮ್ಮದಲ್ಲಿ ಶಿಷ್ಟಾಚಾರಗಳು ಹೆಂಗಿದ್ದಾವೆ ಅಂದರೆ, ಪ್ರೊಸೀಜರ್ಸ್ ಇಲ್ಲಿ ಆ ಡಾಕ್ಟ್ರು ಬರಬೇಕು, ಇವ್ರು ನೋಡಬೇಕು, ಮತ್ತು ರಿಪೋರ್ಟ್ ಹಾಕಬೇಕು. ಅಷ್ಟೊತ್ತಿಗೆ ಪಾಪ ಅವರು ನೆಗೆದು ಬಿದ್ದೋಗಿರ್ತಾರೆ. ವೈಲ್ಡ್ ಲೈಫ್ ಆ್ಯಕ್ಟ್ ತುಂಬ ಬಿಗಿಯಾಗಿರೋದ್ರಿಂದಲೇ ಈ ಥರ ಒಂದಷ್ಟು ಸನ್ನಿವೇಶಗಳು ಜರುಗ್ತವ ಅಂತೇಳಿ. ಇಲ್ಲ, ಇದು ವೈಲ್ಡ್ ಲೈಫ್ ಆ್ಯಕ್ಟ್ ಅನ್ನೋಕ್ಕಿಂತಲ್ಲ, ನಾವು ಜನರದ್ದು ನೋಡೋಣ ಇಲ್ಲಿ, ಆಯಿತಾ? ಜನರ ಸಮಸ್ಯೆ. ಈಗ ಉದಾಹರಣೆಗೆ ಈಗ ಬಂಡೀಪುರ ಕಾಡಿದಲ್ಲ, ಬಂಡೀಪುರ ಕಾಡಲ್ಲಿ ಈ ಥರ ಘಟನೆ ನಡೆಯೋದೇ ಇಲ್ಲ. ನನಗೆ ಗೊತ್ತಿರೋಂಗೆ ನಾವು ಅಲ್ಲೇ ಸಂಶೋಧನೆ ಮಾಡ್ಕೊಂಡಿದ್ವಲ್ಲ, ಒಂದು 30-40 ವರ್ಷದಿಂದ ಯಾವ ಘಟನೆ ನಡೆದಿಲ್ಲ. ಕಾರಣ ಇಷ್ಟೇ, ಅದ್ರ ಒಳಗಡೆ ಒಂದು ಹಳ್ಳಿಗಳು ಯಾವುದೂ ಇಲ್ಲದೆ ಇರೋದು, ಕಾಡದು ಯಾರು ಒಂದು ಜನನೇ ಇಲ್ಲ ಅಲ್ಲಿ ಇಡೀ ಕಾಡಲ್ಲಿ. ಸೊ ಅದಕ್ಕೆ ಈ ಥರದ್ದು ಘಟನೆಗಳು ನಡೆಯೋದೇ ಇಲ್ಲ. ನೋಡಿ, ಅಂದರೆ ನಾವು ಕೇಳಿ ಬರ್ತಾ ಇದ್ವಿ ಅಂತಂದರೆ, ಮಾನವ ಮತ್ತು ಕಾಡಿನ ಮತ್ತು ಕಾಡುಪ್ರಾಣಿಗಳ ಸಂಘರ್ಷ ಅಂತಂದರೆ ಬೆಂಕಿ ಹಾಕುವಂಥ ಪ್ರಕರಣಗಳು ಆಗಿಂದಾಗೆ ಆಗ್ತಾ ಇದ್ದು. ಆದರೆ ಪ್ರಾಣಿಗಳಿಗೆ ವಿಷ ಹಾಕೋದು ಅಂತಂದರೆ ಯಾವ ಮಟ್ಟಿಗೆ, ಅಂದರೆ ಯಾವ ಕಾರಣಗಳಿಗೆ ಆಗ್ಬೋದು ಸರ್ ಅಂತೇಳಿ? ನಾನು ಇದು ಹೇಳಿದೆ ಅಲ್ಲ, ಈಗ ಅವನಿಗೆ ಆಸ್ತಿ ಅದು ಒಂದೇ ಆಗಿರುತ್ತೆ ಬದುಕಕ್ಕೆ ಕೆಲವನಿಗೆ. ಓಕೆ, 2-3 ಜನಕ್ಕೆ ಕುರಿ ಹಿಡಿದಿರ್ಬೋದು. ಇವೆಲ್ಲ ಆ ಲಾಸ್ ಇದೆ ಅಲ್ಲ, ಅವ್ರದ್ದು ಇಡೀ ನನ್ನ ಲೆಕ್ಕ ಅವ್ರ ಬಂಡವಾಳನೇ 1.5 ಲಕ್ಷದಲ್ಲಿ ಬದುಕ್ತಾ ಇರ್ತಾರೆ. ಅಂದರೆ ನಾನು ಹೇಳಿದ್ದು ದನದ ಬೆಲೆ ಇರ್ಬೋದು, ಎಲ್ಲ ಏನೋ ಹಾಲು ಹಾಕ್ತಿರ್ತಾರೆ, ಇದ್ದಾರೆ. ಅವ್ರ ಬದುಕು ನಿರ್ವಹಣೆಗೆ ಭಾಳ ಕಷ್ಟ ಮುಂದೆ ಫ್ಯೂಚರಲ್ಲ. ಸೊ ಈಗ ನಾವು ನಿಜ ಈಗ ಭಾಳ ದುರದೃಷ್ಟವಾದು, ಈಗ ಹುಲಿ ಆಗಲಿ ಮತ್ತೊಂದು ಪ್ರಾಣಿ ಆಗಲಿ ಈ ರೀತಿ ಕಳ್ಕೊಳ್ಳೋದು ಒಳ್ಳೆಯದಲ್ಲ. ಓಕೆ, ಈಗ ಆಗಿದೆ. ಈಗ ಆದಾಗ ನಾವು ಏನು ಮಾಡಬೇಕು ಅನ್ನೋದು ನಾನು ಪದೇ ಹೇಳ್ತಾ ಇದ್ದೀನಿ. ಅದನ್ನು ನಾವು ಅದಕ್ಕೆ ಸಿದ್ಧತೆಗಳು ಮಾಡ್ಕೋಬೇಕು. ಈಗ ಹಿಂಗಾಗಿದೆ ಅಲ್ಲ, ಸರಿ 5 ಹುಲಿ ಹೋಯಿತು, ಯಾಕಂದ್ರೆ ಇನ್ನೂ ಇದೆ ನಮಗೆ, ಮುಂದೆ ಹಿಂಗೆ ಆಗಬಾರ್ದು. ಅದಕ್ಕೆ ನಾವು ಭಾಳ ಏನು ಒಂದು ತೆರೆದ ಮನಸ್ಸಿಂದ ಯೋಜನೆಗಳನ್ನ
ಜನಪರವಾಗಿ ರೂಪಿಸ್ಬೇಕಾಗತ್ತೆ. ಅದಿಲ್ಲ ಅಂದರೆ ಆಗಲ್ಲ. ಈಗ ಜನ ಮತ್ತು ಕಾಡು ಪ್ರಾಣಿ ಒಟ್ಟಿಗೆ ಬದುಕುವಂಥ ಸನ್ನಿವೇಶ ಇದೆಯಲ್ಲ, ನನ್ನ ಲೆಕ್ಕ ಸಾಧ್ಯ ಇಲ್ಲ ಅಂತ. ಸಾಧ್ಯ ಇಲ್ಲ, ಯಾಕಂದರೆ ನಾವು ದೂರದಿಂದ ಮಾತಾಡ್ಬೋದು, ಒಳಗಡೆ ಇರೋ ಜನದ್ದು ಸಮಸ್ಯೆಗಳೇನಿದ್ದಾವೆ ಅಂತ. ಈಗ ಕೆಲವು ಕಡೆ ನೋಡಿ, ಈಗ ನೀವು ಸಿರ್ಸಿ ಆ ಕಡೆ ಅಲ್ಲಿ ಬಿಡಿ ಬಿಡಿಯಾದ ಹಳ್ಳಿಗಳಂದರೆ 2 ಮನೆ 3 ಮನೆ ದೂರದಲ್ಲೂ ಇರ್ತವೆ. ಅವ್ರಿಗೆ ಪಾಪ ಆಚೆ ಹೋಗ್ಬೇಕು, ಅವ್ರಿಗೆ ಇರೋಕ್ಕಾಗ್ತಾಯಿಲ್ಲ, ಅಲ್ಲಿ ಬೇಡ ಅಂತ. ನಮಗೆ ಕಾಂಪನ್ಸೇಷನ್ ಕೊಡಿತು, ಲ್ಯಾಂಡ್ ಕೊಡಿ, ಇಷ್ಟು ದುಡ್ಡು ಕೊಡಿ ಹೊರಟೋಗ್ತೀವಿ ಅಂತ. ಅವರು ಭಾಳ ಹಿಂದೆಯಿಂದ ಕಾಯ್ಕೊಂಡು ಕೂತಿದ್ದಾರೆ ದುಡ್ಡು ಕೊಟ್ಟು. ಬಟ್ ಕೇಂದ್ರ ಸರ್ಕಾರದಿಂದ ದುಡ್ಡು ಬರಬೇಕು ಅದಕ್ಕೆ. ಅವರು ಅದ್ರ ಬಗ್ಗೆ ಅಂತ ಆಸಕ್ತಿ ಇಲ್ಲ. ಅಂದರೆ ಮಲೆಮಹದೇಶ್ವರ ಫಾರೆಸ್ಟ್ ಇನ್ನೊಂದು ಗಮನಿಸ್ಬೋದು, ಒಂದಷ್ಟು ಹಳ್ಳಿಗಳನ್ನ ಶಿಫ್ಟ್ ಮಾಡೋದು ಕೂಡ ಪ್ರಯತ್ನ ಪಟ್ಟರು, ಆದರೆ ಅಲ್ಲಿನ ನಿವಾಸಿಗಳು ಒಪ್ತಾ ಇರುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇಲ್ಲ, ಅಲ್ಲಿ ಒಂದು ಇದು ಕರೆಕ್ಟ್ ನೀವು ಹೇಳಿದೆ. ಯಾಕಂದರೆ ಇಡೀ ನಮ್ಮದು ಪ್ರಪಂಚದಾದ್ಯಂತ ಈ ಪುನರ್ವಸತಿ ಅಂತ ಇದೆಯಲ್ಲ, ಅದು ಅಷ್ಟು ಸರಿಯಾಗಿ ಮಾಡಲ್ಲ. ಯಾಕಂದರೆ ಗೌರ್ಮೆಂಟ್ ಮಾಡ್ತಲ್ಲ. ಈಗ ರೆವೆನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸರ್ವೆ, 26 ಡಿಪಾರ್ಟ್ಮೆಂಟು, ಫೈನಾನ್ಸ್ ಎಲ್ಲರೂ ಒಂದು ಸೇರ್ತಾರಲ್ಲ, ಅವಕ್ಕೆ ಭಾಳ ಕಷ್ಟ ಅದು ವರ್ಕ್ ಆಗೋದು. ನಿಮಗೆ ಗೊತ್ತಿದೆ, ನಾವು ಒಳಗೆ ಇದ್ದು ನೋಡ್ತೀವಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದು ವರ್ಕೇ ಆಗಲ್ಲ. ಅದಕ್ಕೆ ಕೆಲವು ಸಲ ವೆರಿ ಗುಡ್ ಎಕ್ಸಾಂಪಲ್ ಅಂತಂದರೆ, ಈಗ ನಾವು ಭದ್ರಾ ಅರಣ್ಯ ಇದಲ್ಲ, ಹುಲಿ ಯೋಜನೆ, ಅದರೊಳಗಡೆ ಬಹುಶಃ ಒಂದು 500 ಕುಟುಂಬನ ಇವರು ಪುನರ್ವಸತಿ ಮಾಡಿದ್ರು. ನನಗೆ ನಾನು ಅದು ಮಾಡಬೇಕಾಗಿದ್ದ ಇಲ್ಲಿವರೆಗೂ ಅಬ್ಸರ್ವ್ ಮಾಡ್ತೀನಲ್ಲ, ಅವರಿಗೆ ಒಂದು ಒಳ್ಳೆ ಭೂಮಿ ಕೊಟ್ಟರು, ಆಯ್ತಲ್ಲ, ದುಡ್ಡು ಕೊಟ್ಟರು. ಆಮೇಲೆ ಅಲ್ಲಿದು ಅವ್ರ ಮಕ್ಕಳಿಗೆ ಅವರಿಗೆಲ್ಲ ಅನುಕೂಲ ಆಗಕ್ಕೆ ಒಂದು ಆಸ್ಪತ್ರೆ ಮಾಡಿಕೊಟ್ರು, ಆಯಿತಾ. ಎಲೆಕ್ಟ್ರಿಸಿಟಿ ಎಲ್ಲ ಅಂದರೆ ಕ್ಲೀನಾಗಿ ಒಂದು ಅಚ್ಚುಕಟ್ಟಾಗಿ ಬದುಕಾಗಿ, ಕಾಡೊಳಗೆ ಎಲ್ಲೋ ಕಳೆದೋಗಿದ್ದವರಿಗೆ ಒಂದು ಒಳ್ಳೆ ಬದುಕು ಕೊಟ್ಟರು. ಈಗ ಅವ್ರ ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ. ಸೊ ಆ ಥರ ಒಂದು ಭರವಸೆ ಇರಬೇಕು. ಅದು ಈಗ ಎಲ್ಲ ಹೇಳೋದು ಕೆಲವು ಅಧಿಕಾರಿ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಯತೀಶ್ ಕುಮಾರ್ ಅಂತ ಒಬ್ಬರು IFS ಅಧಿಕಾರಿ ಅದನ್ನು ನಿರ್ವಹಿಸಿದ್ರು 6 ವರ್ಷ ಏನೋ. ಅದ್ಭುತವಾದ ವರ್ಕ್. ಆ ಥರದ್ದನ್ನು ನಾವು ಇಲ್ಲಿ ಮಾಡೆಲ್ ಥರ ತೊಗೊಂಡಿರ್ಬೇಕು. ಅವ್ರು ಏನು ಮಾಡಿದ್ದಾರೆ, ಯಾಕೆ ಸಕ್ಸಸ್ ಆಗಿದೆ ಅಂತ. ಈ ಒತ್ತಾಯ ಮಾಡಬಾರ್ದು. ನಿಮಗೆ ಇಷ್ಟು ಬೆನಿಫಿಟ್ ಕೊಡ್ತೀವಿ, ಬೇರೆ ಲ್ಯಾಂಡ್ ಕೊಡ್ತೀವಿ, ನಿಮಗೆ ಆಸಕ್ತಿ ಇದೆಯಾ ಇದ್ದರೆ ಒಂದು ಸ್ಯಾಂಪಲ್ ತುಂಬ ಚೆನ್ನಾಗಿ ಮಾಡಿಕೊಟ್ರೆ, ನಾಳೆ ಸಣ್ಣ ಹಳ್ಳಿ ಬರೀ ಒಂದು 20 ಮನೆ ಅಂತ ಇಟ್ಕೊಳ್ಳಿ, ಕೊಟ್ಟು ಮಾಡಿ, ಜನ ಬಂದು ಅವರೇ ಅಪ್ಲಿಕೇಶನ್ ಕೊಡ್ತಾರೆ. ಯಾಕಂದರೆ ಈ ಪ್ರಾಣಿಗಳ ಹೊಡೆದಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಅಲ್ಲ. ಅಂದರೆ ಈ ಪ್ರಕರಣಕ್ಕೆ ನಾವು ನೋಡೋದಾದರೆ ಹಸುವಿನ ಕಳೆಬರಕ್ಕೆ ವಿಷ ಹಾಕಿದ್ರು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಹೇಗೆಲ್ಲ ವಿಷಯಗಳನ್ನು ಪ್ರಹಾರ ಮಾಡ್ಬೋದು ಅಂತ ನಿಮ್ಮ ಪ್ರಕಾರ ಹೇಳಿದ್ರೆ? ಏನಿಲ್ಲ, ಇವ್ರದ್ದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು ಏನು ವಿಷಯ ಇರ್ತವೆ, ನಾವು ಈಗ ಪೆಸ್ಟಿಸೈಡ್ಸು ಏನೆಲ್ಲ ಇದಾವಲ್ಲ, ಅದನ್ನೇ ಹಾಕ್ತಾರೆ ಅವ್ರು. ಅಷ್ಟೊಂದು ಹೋಗಿ ಹುಡ್ಕೊಂಡು ಬಂದು ಹಾಕಂಥ ತಿಳುವಳಿಕೆ ಆಗಲಿ ಇದಾಗಲಿ ಇರಲ್ಲ ಅವರಿಗೆ. ಅವ್ರಿಗೆ ಗೊತ್ತು ಅವ್ರು ಬಳಸೋ ಇದ್ರೊಳಗೆ ಯಾವುದು ಎಷ್ಟು ವಿಷಯ ಇದ್ದಾವೆ ಅಂತ, ಅದನ್ನೇ ಸುಮ್ಮನೆ ಹಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸೊ ಇಲ್ಲಿ ಏನಾಗಿದೆ, ಮರಿಗಳಿತ್ತಲ್ಲ ಅದು 10 ತಿಂಗಳು, ಇನ್ನೊಂದು 9 ತಿಂಗಳಾಗಿದ್ದರೆ ಮರಿಗಳು ಇರ್ತಾ ಇರಲಿಲ್ಲ ಜೊತೆಯಲ್ಲಿ. ಅಂಥ ಟೈಮಲ್ಲಿ ಅದು ಒಂದು ಸಾಯ್ಬೋದು ಅಷ್ಟೇ, ಆಯಿತಾ. ಸೊ ಹಂಗೆ ನೋಡ್ಬೇಕು ನಾವು ಅಷ್ಟೇ. ಅದು ಅದ್ರ ಮೇಲೆ ಏನು ಹೆಚ್ಚಿಲ್ಲ ಅನ್ಸೋದು ನನಗೆ. ಅಂದರೆ ಇನ್ನೊಂದು ಮೇಲ್ನೋಟಕ್ಕೆ ವಿಚಾರ ಗೊತ್ತಾಗ್ತದೆ ಅಂದರೆ, ಅಲ್ಲಿನ ಗಾರ್ಡ್ಸ್ಗಳಿಗೆ 3 ತಿಂಗಳಿಂದ ಸಂಬಳ ಆಗಿಲ್ಲ. ಅವರು ಒಂದು ವೇಳೆ ಕರೆಕ್ಟಾಗಿ ಗಸ್ತು ತಿರುದಂಥ ಸಂದರ್ಭದಲ್ಲಿ ಈ ಪ್ರಕರಣಗಳ ಜರುಗಬಾರ್ದಂತೆ ತಡೆಯಬಹುದಾಗಿತ್ತು ಅನ್ನೋದು ಒಂದು ಪ್ರಶ್ನೆ ಬರ್ತಾ ಇದೆ ಸರ್. ಅದು ಏನದ ಕಾಡಿನ ವಿಸ್ತೀರ್ಣ ನಾವು ಯೋಚನೆ ಮಾಡಬೇಕು. ಕಾಡಿನ ವಿಸ್ತೀರ್ಣ ಮತ್ತು ನಮಗಿರುವ ಸ್ಟಾಫ್ಗಳು ಅರಣ್ಯ ಇಲಾಖೆದು. ಈಗ ಬಂಡೀಪುರ ಅಂತ ಕಾಡಲ್ಲಿ ಇದು 1150 ಚದರ ಸ್ಕ್ವೇರ್ ಕಿಲೋಮೀಟ್ರಿಗೆ ಅವ್ರಿಗೆ ನನ್ನ ಲೆಕ್ಕ ಇರೋ ಸ್ಟಾಫೇ ನಾನು 300 ಜನ ಇರ್ತಾರೆ ಅಷ್ಟೇ. ನೀವು 300 ಜನ 1200 ಚದರ ಸ್ಕ್ವೇರ್ ಕಿಲೋಮೀಟರ್ಸ್ನ ಯಾರಾದರೂ ಅದನ್ನು ಕಾಯೋಕ್ಕಾಗತ್ತೆ ಅಂದರೆ ನಾವು ಜಮೀನು ಕಾಯ್ದಂಗೆ, ನಮ್ದು 2 ಎಕರೆ ಕಾಯ್ತೇವಲ್ಲ, ಹಂಗೆ ಕಾಯೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ನಾವು ಇದ್ದೀವಿ ಅನ್ನೋದಷ್ಟು ಪ್ರೆಸೆನ್ಸ್ ಅಷ್ಟೇ. ಈಗ ಯಾರೋ ಗನ್ನಲ್ಲಿ ಶೂಟ್ ಮಾಡೋದು ಸೌಂಡ್ ಕೇಳುತ್ತೆ, ಅಲ್ಲಿಗೆ ಹೋಗ್ಬೋದು. ಹಸುವಿನ ಕಳೆಬರ ಸಿಕ್ಕಿರೋಂಥದ್ದು ಓಡಾಡೋ ರಸ್ತೆಯಿಂದ 500 ಮೀಟರ್ ಜಸ್ಟ್ ದೂರದಲ್ಲಿ, ಹಾಗೆ ನೋಡಿಲ್ಲ ಅಂದರೆ ಸರ್ಕಾರ ಸಂಬಳ ಕೊಟ್ಟಿದ್ದರಿಂದ ಕೂಡ ಈ ಪ್ರಕರಣ ಆಗಿದೆಯಾ ಎಂಬ ಅನುಮಾನಗಳು ಸರ್. ಇಲ್ಲಿ ಏನಾಗುತ್ತೆ, ನೀವು ರಸ್ತೆಯಿಂದ ಒಂದು 500 ಅಡಿನೋ ಅಥವಾ ಏನೋ ಹೇಳ್ತೀವಲ್ಲ, ಇವು ನಾವು ನಡ್ಕೊಂಡು ಹೋಗಬೇಕಾದಾಗ ನಮಗೆ ಕಾಣೋದೇ ಇಲ್ಲ ಒಳಗಡೆ. ಸ್ಮೆಲ್ ಬರಬೇಕಾದ್ರೆ ಅದು 4-5 ದಿನದ ಮೇಲೆ ಆಗಬೇಕು, ಕೊಳಿಬೇಕದು. ಕೊಳ್ತರೆ ನಮಗೆ ವಾಸನೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ ಅದು. ವಾಸನೆ ಬಂದಾಗ ಗೊತ್ತಾಗುತ್ತಿಲ್ಲ ಏನೋ ಆಗಿದೆ ಅಂತ. ಇಲ್ಲ ಅಂದರೆ ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿ ಅದು ಭಾಳ ಸವಾಲಿನ ಕೆಲಸ. ಈ ಕಾಡ್ದು ಪತ್ತೆ ಮಾಡೋದೆಲ್ಲ ಇದೆ ಅಲ್ಲ, ಅಷ್ಟೇನು ಸುಲಭ ಇರಲ್ಲ. ಅಥವಾ ಇನ್ನೊಂದು ಭಾಳ ತೆರೆದ ಜಾಗದಲ್ಲಿ ಕಳೆಬರ ಬಿದ್ದಿದ್ರೆ ಕಾಗೆಗಳು ಅಥವಾ ಹದ್ದುಗಳು ಬರ್ತಾವಲ್ಲ, ಅದು ಒಂದು ಸೂಚನೆ ಸಿಗುತ್ತೆ. ಒಳಗಡೆ ಪೊದೆಯೊಳಗೆ ಹಾಕಿಬಿಟ್ಟಿದ್ರೆ, ಯಾಕಂದರೆ ಈಗ ಹುಲಿಗಳದ್ದೇನೆಂದರೆ ಅದನ್ನು ಔಸಿಡುತ್ತೆ, ಎಳ್ಕೊಂಡೋಗಿ ಸ್ವಲ್ಪ ಪೊದೆಯೊಳಗೆ ಇಟ್ಬಿಡುತ್ತೆ.
ಹಾಗಾಗಿ ಅದು ಸ್ವತಃ ನಮಗೆ ಸೂಚನೆ ಸಿಗಲ್ಲ ಕೆಲವು ಸಲ. ಸೊ ಅದು ಕೊಳಿಬೇಕು, ವಾಸನೆ ಬರಬೇಕು. ಅಂದರೆ ಅಲ್ಟಿಮೇಟ್ ಈಗ ನಾವು 5 ಹುಲಿಗಳನ್ನು ಕಳ್ಕೊಂಡಿದ್ದೀವಿ, ಮುಂದೆ ಇರುವಂಥ ಹುಲಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರಂಥ ಜವಾಬ್ದಾರಿ. ಅದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಸರ್? ಇಲ್ಲಿ ಒಂದಂದರೆ ಈಗ ನೋಡಿ, ನಾನು ಒಂದು ಊರಿಗೆ ಹೋಗ್ತೀನಿ ಅಂದ್ಕೊಳ್ಳಿ, ಆ ಊರಿನ ಜನರದ್ದು ಸ್ವಭಾವ ಆಗಲಿ, ಸಂಸ್ಕೃತಿ ಆಗಲಿ, ಅವರ ಪರಿಸ್ಥಿತಿ ಆಗಲಿ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಬಹುಶಃ 1.5 ವರ್ಷ 2 ವರ್ಷ ಬೇಕಾಗುತ್ತೆ. ಸರಳವಾಗಿ ಮಾತಾಡಿರ್ಬೋದು, ಹಂಗಾಗಲ್ಲ ಒಂದು ರೀಜನಿಂದ ರೀಜನಿಗೆ. ಏಕೆಂದರೆ ಮೈಸೂರು ಮಾತಾಡೋ ಕನ್ನಡ ಬೇರೆ ಇರುತ್ತೆ, ನಗರ ಬೇರೆ ಇರುತ್ತೆ, ಕೊಳ್ಳೇಗಾಲ ಬೇರೆ ಇರುತ್ತೆ. ಇದೇ ರೀತಿ ನಾನು ಹಿಡಿದೀವಿ. ಸೊ ಇವ್ರೇನಾಗುತ್ತೆ, 3 ವರ್ಷಕ್ಕೆ ಯಾರೋ ಬಂದು ಕೂತು ಹೋಗ್ತಾ ಇರ್ತಾರಲ್ಲ, ನಿಜವಾಗ್ಲೂ ಭಾಳ ಖಚಿತವಾಗಿ ನಾನು ಹೇಳೋದಾದ್ರೆ ಇಡೀ ಜನರದ್ದು ಇದು ಅರ್ಥ ಆಗಿರಲ್ಲ ಅವರಿಗೆ. 3 ವರ್ಷದ ಮೇಲೆ ಇರಲ್ಲ, ಅವ್ರು ಹೊರಟೋಗ್ತಾರೆ. ಇವನು ಅರ್ಥ ಮಾಡ್ಕೊಂಡು ಸ್ವಲ್ಪ ಅಂದರೆ ನಾನು ಹೇಳಿದ್ದು ತುಂಬ ಅವನು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡೋನಾಗಿದ್ರೂ ಅಷ್ಟು ಟೈಮ್ ಸಾಕಾಗಲ್ಲ 3 ವರ್ಷ ನನಗನ್ಸೋದು. ನೀವು ಎಲ್ಲ ಕಡೆ ಓಡಾಡಿ ಕಾಡು ಜನ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ನೀವು ಅದಕ್ಕೆ ಏನು ಮಾಡಬೇಕು ಅನ್ನೋಷ್ಟೊತ್ತಿಗೆ ನಿಮ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇದು ನಮ್ಮದು ವ್ಯವಸ್ಥೆಯಲ್ಲಿ ಇರೋ ಇದು. ಆಮೇಲೆ ಒಂದು ತೀರಾ ವೈಜ್ಞಾನಿಕವಾಗಿ ಮತ್ತು ಹೆಚ್ಚು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡಿ ಇವರು ಯೋಜನೆಗಳನ್ನು ರೂಪಿಸ್ಬೇಕು. ನಾನೀಗ ಸ್ವಲ್ಪ ಸರಳ ಹೇಳಿದ್ನಲ್ಲ, ಈಗ ಇಮ್ಮಿಡಿಯೇಟಾಗಿ ಅವರಿಗೆ 24 ಅವರ್ಸಲ್ಲಿಗೆ ಹೋಗಿ ನೋಡಿ ಹಿಂಗಾಗಿದೆ, ನೀವು ಬೇರೆ ದನ ತಗೊಳ್ಳಿ, ಮುಗ್ದೋಯ್ತಲ್ಲ, ಅವ್ರು ನಿಜವಾಗ್ಲೂ ಮಾಡಲ್ಲ ಅದು. ಬಟ್ ಆ ಪರಿಹಾರಗಳು ಹೋಗೋದೇ ಲೇಟು ಆಯಿತಾ. ನಿಮಗೆ ಆ ಪರಿಹಾರಗಳದ್ದು ನೋಡಿದ್ರೆ ಗಾಬರಿ ಆಗುತ್ತೆ ಗೌರ್ಮೆಂಟ್. ನಿಮಗೆ ಶರಾವತಿ ಯೋಜನೆ 60ರಲ್ಲಿ ಆಗಿದ್ದದು, 60-65ರಲ್ಲಿ. ಅದರದ್ದು ಕಾಂಪನ್ಸೇಷನ್ನಿಗೆ ನಮ್ಮ ಹತ್ರ ಬಂದು ಸ್ವಲ್ಪ ನೀವು ಯಾರಿಗಾದರೂ ಹೇಳಿ, ನಾವು ಶಿವಮೊಗ್ಗಲ್ಲಿ ಮಾತಾಡೋಕ್ಕೆ ಹೋಗಿದಾಗ ಯಾವುದೋ ಸರ್ಕಾರಕ್ಕೆ ಮಾತಾಡಿ ನೀವು ಅಂತ ಕಾಂಪನ್ಸೇಷನ್ನಿಗೆ 60 ನೋಡಿ 65 ವರ್ಷ 65 ವರ್ಷದ ಮೇಲ್ಗಡೆ ಇನ್ನೂ ಓಡಾಡ್ತಾ ಇದ್ದಾರೆ ಅಲ್ವಾ. ಅವನ್ನ ಇದು ಮುಗಿಸ್ಬೇಕು, ಇದು ಯಾವುದೋ ಹಳೆ ಪೆಂಡಿಂಗ್ ಕೇಸ್, ಇದು ಜನಕ್ಕೆ ತೊಂದರೆ ಆಗಿದೆ. ಈ ಥರ ಮಾಡೋಕ್ಕೆ ನನಗನ್ಸೋದು ಸ್ವಲ್ಪ ನಿಮಗೆ ರಾಜಕೀಯ ಬದ್ಧತೆ ಇರಬೇಕು ಮತ್ತು ಕಳಕಳಿ ಇರಬೇಕು. ಇವರು ಅವರಂತಲ್ಲ, ಅದಕ್ಕೆ ಬೇಕಾಗತ್ತೆ. ಆಮೇಲೆ ಇದಕ್ಕೆ ಸ್ಪೆಷಲ್ ಪ್ರಾವಿಷನ್ ಕೊಡಬೇಕಂದ್ರೆ, ಸ್ಪೆಷಲ್ ಪ್ರಾವಿಷನ್ ಅಂದರೆ ಈಗ ನಾವು ಯಾಕೆ ಕೊಡಬೇಕಂತ ಕಾಡಿಗೆ ಸಂಬಂಧಪಟ್ಟಾಗೆ. ಈಗ ನೀವು ಬಿಲ್ಡಿಂಗ್ ಇದ್ದಾವಲ್ಲ, ಈ ಬಿಲ್ಡಿಂಗ್ಗಳನ್ನ ಯಾವುದೇ ಒಡೆದಾಕ್ಬಿಟ್ರು ಮತ್ತೆ ಚೆನ್ನಾಗೇ ಕಟ್ಕೋಬೋದು. ಬಟ್ ಕಾಡನ್ನು ಯಾವನೇ ಆಗಲಿ ಈ ಭೂಮಿ ಮೇಲೆ ಅವನು ಕಾಡನ್ನು ರೂಪಿಸೋಕ್ಕಾಗಲ್ಲ. ಅವನು ಏನಿದ್ರು ಅದನ್ನು ಇರೋದನ್ನು ಉಳಿಸ್ಕೋಬೇಕಷ್ಟೇ. ಯಾಕಂದರೆ ಮನುಷ್ಯ ಬರೋಕ್ಕಿಂತ ಮುಂಚೆ ಹುಲಿ ಚಿರತೆ ಎಲ್ಲ ಭೂಮಿ ಮೇಲೆ ಬಂದಿರೋದು, ಆನೆಗಳೆಲ್ಲ. ನಾವು ಬಂದೀಗ ಡಾಮಿನೇಟ್ ಮಾಡ್ತಾಯಿದ್ದೀವಿ, ಗೊತ್ತಾಯ್ತಲ್ಲ. ಈಗ ನೋಡಿ ಅವ್ರುಗಳಿಗೆ ನಾವು ಕೊಟ್ಟಿರೋದು ನನ್ನ ಲೆಕ್ಕ ಹಾರ್ಡ್ಲಿ 3% ಜಾಗ ಕೊಟ್ಟಿರ್ಬೋದು ಇಡೀ ಇಂಡಿಯಾಲಿ ಅಲ್ವಾ. 97% ನಮ್ಮ ಕೈಲಿದೆ. ಆದರೂ ನಮಗೆ ತಡ್ಕೊಳಕ್ಕಾಗಲ್ಲ. ಈಗ 4 ಹುಲಿ ಹೋಯಿತು, 5 ಹುಲಿ ಹೋಯ್ತು ಪರ್ಸ್ನಲ್ಲಾಗಿ ಅಲ್ವಾ. ಸೊ ಸರ್ಕಾರ ಅದಕ್ಕೆ ಆ ಇಂಪಾರ್ಟೆನ್ಸ್ ತೊಡ್ಕೋಬೇಕು. ಯಾಕಂದರೆ ಇದು ಈಗ ನಾವು ತಾಜ್ ಮಹಲ್ ಆಗಲಿ, ಪ್ಯಾಲೇಸ್ ಇವೆಲ್ಲ ಗ್ರೇಟ್ ಅಂತೀವಲ್ಲ, ಅದೆಲ್ಲದಕ್ಕಿಂತ ಈ ಒಂದು ಜೀವ ಪರಿಸರ ಅಂದರೆ ಒಂದು ಜೀವ ವಿಕಾಸದಲ್ಲಿ ಹುಟ್ಟು ಬಂದಿರೋಂಥದ್ದು ಮಿಲಿಯನ್ಸ್ ಆಫ್ ಇಯರ್ಸಿಂದ, ಅದು ಬಿಗ್ಗೆಸ್ಟ್ ಮಾನ್ಯುಮೆಂಟ್. ಅದು ನಮಗೆ ಬಹುಶಃ ಅದು ಉಳಿಸ್ಕೊಳ್ಳೋಕೆ ನಮಗೆ ಅರ್ಥ ಆಗಬೇಕು. ಅರ್ಥ ಆಗದಿದ್ರೆ ನಮಗೆ ತಿಳುವಳಿಕೆ, ಪ್ರಜ್ಞೆ ಮತ್ತು ಜ್ಞಾನ ಕಮ್ಮಿ ಇದೆ ಅಂತ ನನಗನ್ಸೋದು. ಇದಿಷ್ಟು ಕೃಪಾಕರ್ ಸರ್ ಅವರ ಮಾತಾಗಿರುವಂಥದ್ದು. ಅಂದರೆ ಮೊದಲನೇದಾಗಿ ಕಾಡಂಚಿನ ಗ್ರಾಮಗಳೇನಿದ್ದಾವೆ ಮತ್ತು ಕಾಡಿನ ಒಳಭಾಗದಲ್ಲಿರುವಂಥ ಗ್ರಾಮಗಳ ಜನರ ವಿಶ್ವಾಸವನ್ನು ಮೊದಲಿಗೆ ಪಡಿಬೇಕು. ಅವರ ಹಸು ಕರುಗಳು ಏನು ಕಾಡು ಪ್ರಾಣಿಗಳಿಗೆ ಏನು ತುತ್ತಾಗ್ತವೆ ಅವ್ರಿಗೆ ಬೇಗ ಪರಿಹಾರ ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು ಜರುಗಲ್ಲ. ಈಗ ಸದ್ಯಕ್ಕೆ 5 ಹುಲಿಗಳನ್ನು ನಾವು ಕಳ್ಕೊಂಡಿದ್ದೀವಿ. ಇರುವಂಥ ಹುಲಿಗಳ ಜೊತೆಗೆ ಬೇರೆ ರೀತಿಯಾದಂಥ ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡಬೇಕು ಅಂತಂದರೆ ಅವ್ರುಗಳನ್ನ ವಿಶ್ವಾಸಕ್ಕೆ ತಗೋಬೇಕು. ಸರ್ಕಾರ ಮತ್ತು ಅಧಿಕಾರಿಗಳು ಸಹ ಒಂದಷ್ಟು ಕೆಲಸ ಮಾಡುವಂಥ ಮನೋಭಾವನೆ ಬೆಳೆಸ್ಕೋಬೇಕು, ಕಾಡನ್ನು ಉಳಿಸುವಂತಹ ಮನೋಭಾವನೆ ಬೆಳೆಸ್ಕೋಬೇಕು ಅನ್ನೋದನ್ನು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮೈಸೂರು.